ಜಾಗನ. ಇದು ನೋಡಿ, ಇದು ನೋಡ್ರಿ, ಗೊತ್ತಾಯ್ತಲ್ಲ ನಿಮ್ಗೆಲ್ಲ. ದಿಸ್ ಇಸ್ ದಿ ಹಿಸ್ಟ್ರಿನೇ ತಿರ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ. ಗುರುಪೀಠದ ಅಧ್ಯಕ್ಷ ವಿಶ್ವನಾಥನ ಅಧ್ಯಕ್ಷ ಮಾಡಿದವ್ ನಾನು, ರಾಜ್ಯನೆಲ್ಲ ಸುತ್ತಿದವನು ನಾನು ಮುಕುಡಪ್ಪ, ಆಮೇಲೆ ಸಾವುಕಾರ ಸಿದ್ಲಿಂಗಯ್ಯ, ಆಮೇಲೆ ಎಂಥವನು ಮುನ್ಸಿಪಾಲಿಟಿ ಇದ್ದಲ್ಲ ಮಾಸ್ತಿ, ಇಷ್ಟು ಜನ ಸುತ್ತಿದ್ದು. ಈಶ್ವರಪ್ಪ ಇದನ್ನಲ್ಲ, ಒಂದ್ಸರಿ ನಾವು ಶಿವಮೊಗ್ಗಕ್ಕೆ ಹೋದವು. ಶಿವಮೊಗ್ಗದಲ್ಲಿ ಪಾಪ ಅವರು ಯಾರು ಇದರಲ್ಲಿ ಯಾರು ತಿಮ್ಮಯ್ಯ ಮತ್ತೆ SR ತಿಮ್ಮಯ್ಯ ಅವರು 300 ರೂಪಾಯಿನ ಏನೋ ಕೊಡಕ್ಕೆ ಒಪ್ಕೊಂಡ್ರು. ಈಶ್ವರಪ್ಪನು ಬಂದಿದ್ದ. ನಾವು ಇನ್ನೊಂದು ಸಾರಿ ದುಡ್ಡು ವಸೂಲು ಮಾಡೋಕ್ಕೆ 2ನೇ ಸಾರಿ ಹೋದೋ. ಆಗ ಈಶ್ವರಪ್ಪ ಆಬ್ಸೆಂಟ್, ತಪ್ಪಿಸ್ಕೊಂಡ್ಬಿಟ್ಟ ಗಿರಾಕಿ. ಈಶ್ವರಪ್ಪ ಗಿರಾಕಿ ತಪ್ಪಿಸ್ಕೊಂಡ್ಬಿಟ್ಟ. ಆಮೇಲೆ ಪಾಪ ಅವ್ರು 300 ರೂಪಾಯಿ ಕೊಟ್ಟರು. ಇಡೀ ರಾಜ್ಯದಲ್ಲೆಲ್ಲ ಎಲ್ಲ ಜಿಲ್ಲೆಯವರು ಕೊಟ್ಟು, ತಾಲೂಕುಗಳಲ್ಲಿ ಕೊಟ್ಟು ಸುಮಾರು 30 ಲಕ್ಷ 46 46 ಲಕ್ಷ ಸ್ವಾಮೀಜಿಗೆ ಗುರುಪೀಠ ಮಾಡಿ, ಅಧ್ಯಕ್ಷರು ಮಾಡಿ, ಸ್ವಾಮೀಜಿ ಮಾಡಿ ಅವ್ರಿಗೆ ಅಷ್ಟು ಕ್ಯಾಶನ್ನು ಕೊಟ್ಟರು. ಅಷ್ಟು ಕ್ಯಾಶ್ ಕೊಟ್ಟರು. ಆಮೇಲೆ ಸ್ವಾಮೀಜಿ ಕಳ್ಕೊಂಡ್ರು ಅನ್ನೋದು ಸುದ್ದಿ ಆಯಿತು. ಅದ್ಮೇಲೆ ನಾವೇನ ಕೇಳಕ್ಕೆ ಹೋಗಿಲ್ಲ, ಸುಮ್ಮನಾಗ್ಬಿಟ್ಟು ಸ್ವಲ್ಪ ವಸೂಲು ಮಾಡಿ ಮಾಡಿದ್ರು. ಆಯಿತು. ಇದಾದ್ಮೇಲೆ ಇವ್ರನ್ನೆಲ್ಲ ನಾವು ಇವರು ಬೆಂಗಳೂರು ವಿಭಾಗಕ್ಕೆ, ಇವರು ಮೈಸೂರು ವಿಭಾಗಕ್ಕೆ, ಅವ್ರ ಹೆಸರೇನು ಶಿವಾನಂದಪುರಿ, ಆಮೇಲೆ ಇವರು ಗುಲ್ಬರ್ಗ ಡಿವಿಷನ್ನು ಸಿದ್ದರಾಮಾನಂದಪುರಿ ಅವ್ರನ್ನು ಮಾಡಿದ್ರು. ಇದು ಗುರುಪೀಠದ ಇತಿಹಾಸ, ಗೊತ್ತಾಯ್ತಾ? ಗುರುಪೀಠ ನಾರ್ ಮಾಡಿದೆ ಅಂತ ಈ ಸ್ವಾಮೀಜಿಗೆ ಎದುರಿಸ್ತಾ ಇದ್ದರಂತೆ. ಎಂಥದ್ದು ನಿರಂಜನಾನಂದಪುರಿ ಸ್ವಾಮೀಜಿಗೆ ಗುರುಪೀಠ ನಾನ್ ಮಾಡಿದೆ ಅಂತ ಎದುರಿಸ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಇತಿಹಾಸನ ತಿರ್ಚಕ್ಕೆ ಹೋಗ್ಬಾರ್ದು, ಯಾರು ಇತಿಹಾಸ ತಿರ್ಸ್ಬಾರ್ದು. ಇತಿಹಾಸ ಹೆಂಗಿದೆ ಹಂಗೆ ಹೇಳ್ಬೇಕು. ರೇವಣ್ಣ, ಹೇಳಪ್ಪ ನೀವು, ರೇವಣ್ಣ ಹೇಳಯ್ಯ, ನಿನಗೂ ಗೊತ್ತಿದೆ, ಸ್ವಲ್ಪ ಇತಿಹಾಸ ಎಲ್ಲ ಗೊತ್ತಿದೆ, ಹೇಳಲ್ಲ ಇವಾಗ, ಎದುರ್ಕೊಂಡು ಹೇಳಲ್ಲ, ಎದುರ್ಕೊಂಡು ಇವೆಲ್ಲ ಸುಮ್ಮನೆ. 1992 ಫೆಬ್ರವರಿ 9ನೇ ತಾರೀಕು ಗುರುಪೀಠ ಅಧಿಕೃತವಾಗಿ ಘೋಷಣೆ ಆಯಿತು. ಅವತ್ತು ನಾವೆಲ್ಲ ಸೇರಿ, ನಾನು ವಿಶ್ವನಾಥ ಎಲ್ಲ ಸೇರಿ ಅವತ್ತೇನಂತ ಘೋಷಣೆ ಮಾಡೋದು ಅಂತಂದರೆ, ಬರೀ ಕುರುಬರು ಮಠ ಅಲ್ಲ, ಎಲ್ಲ ಹಿಂದುಳಿದವರ ಮಠ, ದಲಿತರ ಮಠ ಅಂತ ಹೇಳೋದು. ಯಾಕೆ ಅವತ್ತು ಅದೇ ದಲಿತರು, ಆಮೇಲೆ ಹಿಂದುಳಿದ ಮಠಗಳೆಲ್ಲ ವಾಲ್ಮೀಕಿ ಮಠ ಆಯಿತು, ಬೇರೆ ಹಿಂದುಳಿದ ಮಠ ಆಯಿತು, ಅವೆಲ್ಲ ಮಠಗಳೆಲ್ಲ ಆಗೋದು. ಅಲ್ಲಿವರೆಗೆ ಮಠಗಳು ಇರಲಿಲ್ಲ.
ಇನ್ನು ಕುರುಬರ ಮಠ ಆದಮೇಲೆ ಬೇರೆಯವರೆಲ್ಲ ಮಠಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದಿರಲಿ, ಬಹಳ ಸಂತೋಷ. ಯಾಕೆ ಮಠ ಮಾಡೋದು ಅಂತಂದ್ರೆ ಕುರುಬರನ್ನೆಲ್ಲ ಒಗ್ಗೂಡಿಸ್ಬೇಕು, ಒಂದು ಒಗ್ಗಟ್ಟನ್ನು ಮಾಡಬೇಕು. ಎರಡನೇದು ಶಿಕ್ಷಣ ಸೊಯ್ಯಬೇಕು, ಶಿಕ್ಷಣ ಸಂಸ್ಥೆಗಳಾಗಬೇಕು, ಸಂಘಟನೆ, ಶಿಕ್ಷಣ, ಹೋರಾಟ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರನ್ನು ಮಾಡಲಿಕ್ಕೋಸ್ಕರವಾಗಿ ಇವನ್ನ ಮಾಡಿ